ನಟ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಖಂಡಿಸಿ ರಾಯಚೂರಿನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಟ ಕಮಲ್ ಭಾವಚಿತ್ರಕ್ಕೆ ಉಗಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಹೋಗುವುದಾದ್ರೆ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕೊಟ್ಟಿರುವಂತಹ ಹೇಳಿಕೆಗೆ ಎಲ್ಲೆಡೆ ಖಂಡನೆ ವ್ಯಕ್ತವಾಗ್ತಾ ಇದೆ. ರಾಯಚೂರಿನಲ್ಲಿ ಕರವೇ ಕಾರ್ಯಕರ್ತರು ನಡೆಸಿರುವಂತಹ ಪ್ರತಿಭಟನೆ ಇದು. ಹಾಗೆಯೇ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಉಗಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರವೇ ಕಾರ್ಯಕರ್ತರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಮಲ್ ಹೇಳಿಕೆ ವಾಪಸ್ ಪಡೆಯಲಿ ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ನಗರದ ರಂಗಮಂದಿರ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ರು. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೂಡಲೇ ಕಮಲ್ ಹಾಸನ್ ಕ್ಷಮೆಯನ್ನು ಯಾಚಿಸುವಂತೆ ಆಗ್ರಹಿಸಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಧಿಕ್ಕಾರ ಕೂಗಿದ್ದಾರೆ. ಅಷ್ಟೇ ಅಲ್ಲದೆ ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಉಗಿದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಇದು ರಾಯಚೂರಿನಲ್ಲಿ ಕರವೇ ಕಾರ್ಯಕರ್ತರು ನಡೆಸಿರುವಂತಹ ಪ್ರತಿಭಟನೆ. ಅವಿವೇಕಿ ಬುದ್ಧಿಗೇಡಿ ಮುಟ್ಟಾಳ ಈ ಚಿತ್ರನಟ ಕಮಲ್ ಹಾಸನ್ ಕನ್ನಡದ ವಿವಾದಕ ಹೇಳಿಕೆ ನೀಡಿದ್ದಾನೆ. ಇವನಿಗೆ ನಾವು ಇವತ್ತು ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಎಲೆ ಅಡಿಕೆ ಹಾಕಿ ಉಳಿದಿವೆ. ಅಹಂ ಅಂತಕ್ಕಂಥದನ್ನ ನೀನು ಬಿಡಬೇಕು. ಇವತ್ತು ನಿನ್ನ ಅಭಿಮಾನಿಗಳು ಕೂಡ ಈ ರಾಜ್ಯದಲ್ಲಿದ್ದಾರೆ. ಇವತ್ತು ನೀನು ಬೆಳಿಬೇಕಾದ್ರೆ ಅಭಿಮಾನಿಗಳು ಕಾರಣ. ಇವತ್ತು ಕನ್ನಡಿಗರ ಮನಸ್ಸಿಗೆ ನೋವು ಮಾಡಿದ್ಯಾ. ನೀನು ಭಾಷಾ ತಜ್ಞನಾ ಅಲ್ಲ, ನೀನು ಸಂಶೋಧಕನ, ಭಾಷಾ ಸಂಶೋಧಕನ, ಏನು ಗೊತ್ತು ನಿನಗೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥದನ್ನ? ನಾಚಿಕೆ ಆಗೋಲ್ಲ ನಿನ್ನ ಜನ್ಮಕ್ಕೆ. ಥೂ ಬುದ್ಧಿಗೇಡಿ, ನೀನು ಈಗಲಾದರೂ ಅಹಂತನ ಬಿಡು. ನಾನು ಮಾಡಿದ್ದು ತಪ್ಪು ಅಂತ ಹೇಳು. ಇಲ್ಲದಿದ್ರೆ ನಿನ್ನ ಪಿಕ್ಚರ್ ಮಾತ್ರ ಬರ್ತಕ್ಕಂಥದ್ದು ಜೂನ್ 5ಕ್ಕೇನು ತಗ್ಗು ಲೈಫ್ ಇದೆಯಲ್ಲ, ಇಡೀ ರಾಜ್ಯ ಮತ್ತು ರಾಯಚೂರಲ್ಲಿ ಪ್ರದರ್ಶನ ಮಾಡಿಕೊಡೋದಿಲ್ಲ. ಅವಿವೇಕಿ ಬುದ್ಧಿಗೇಡಿ ಮುಟ್ಟಾಳ ಈ ಚಿತ್ರನಟ ಕಮಲ್ ಹಾಸನ್ ಕನ್ನಡದ ವಿವಾದಕ ಹೇಳಿಕೆ ನೀಡಿದ್ದಾನೆ. ಇವನಿಗೆ ನಾವು ಇವತ್ತು ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಎಲೆ ಅಡಿಕೆ ಹಾಕಿ ಉಳಿದಿವೆ. ಅಹಂ ಅಂತಕ್ಕಂಥದನ್ನ ನೀನು ಬಿಡಬೇಕು. ಇವತ್ತು ನಿನ್ನ ಅಭಿಮಾನಿಗಳು ಕೂಡ ಈ ರಾಜ್ಯದಲ್ಲಿದ್ದಾರೆ. ಇವತ್ತು ನೀನು ಬೆಳಿಬೇಕಾದ್ರೆ ಅಭಿಮಾನಿಗಳು ಕಾರಣ. ಇವತ್ತು ಕನ್ನಡಿಗರ ಮನಸ್ಸಿಗೆ ನೋವು ಮಾಡಿದ್ಯಾ.